ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸೊ ಗೈಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ನಮ್ಮ ಗೇಮ್ನಲ್ಲಿ ಬಂದಿರುವಂತಹ ಈ ತಿಂಗಳ ಜನವರಿ ತಿಂಗಳ ಬೂಯೆ ಪಾಸ್ ಅನ್ನು ನಾವು ಇವತ್ತು ರಿವ್ಯೂ ಮಾಡುವ. ಅದಕ್ಕೆ ಬೇಕಾಗಿರುವ ಆ ಬೂಯೆ ಪಾಸ್ ಪ್ರೀಮಿಯಂ ಕಾರ್ಡನ್ನು ನಾವು ಇವತ್ತು ಬೂಯೆ ಪಾಸ್ ರಿಂಗ್ ಇವೆಂಟಲ್ಲಿ ಹೋಗಿ ಅದನ್ನು ರಿವ್ಯೂ ಮಾಡುವ. ಸೊ ನೋಡ್ಬೋದು, ನನ್ನ ಹತ್ರ ಈಗ 5 ಟೋಕನ್ ಇದೆ. ಅದಕ್ಕೆ 90 ಟೋಕನ್ ಬೇಕಾಗುತ್ತೆ. ನೋಡುವ, ಸ್ಪಿನ್ ಮಾಡುವ. ನನಗೀಗ 8 ಟೋಕನ್ ಸಿಕ್ಕಿತ್ತು, 13 ಟೋಕನ್ ಇತ್ತು. ನೆಕ್ಸ್ಟ್ ಸ್ಪಿನ್ ಮಾಡ್ತೀನಿ. 42 ನೋಡ್ಬೋದು, 19 ಟೋಕನ್ ಆಯಿತು. ನಾವು ಹೀಗೆ ಮಾಡುತ್ತಿದ್ದು ಸ್ವಲ್ಪ ನಮ್ಮ ಡೈಮಂಡ್ ಸ್ವಲ್ಪ ಉಳಿಯುತ್ತೆ. ನಾವು ಡೈರೆಕ್ಟಾಗಿ 400 ಟೋಕನ್ ಡೈಮಂಡ್ ಕೊಟ್ಟು ಪರ್ಚೇಸ್ ಮಾಡುವಾಗ ನಮ್ಮ ಡೈಮಂಡ್ ಸ್ವಲ್ಪ ಇದಾಗುತ್ತೆ. ನೋಡ್ಬೋದು, ನನ್ನ ಹತ್ರ ಈಗ 1350 ಸಿಕ್ಕಿದೆ. 40 ಈಗ 35 ಟೋಕನ್ ಆಲ್ರೆಡಿ ಆಯಿತು. ಇನ್ನೆಷ್ಟು ಬೇಕಾಗಿರೋದು? 55 ಟೋಕನ್ ಬೇಕಾಗುತ್ತೆ. ನೋಡುವ ಎಷ್ಟು ಇದರಲ್ಲಿ ಸಿಗುತ್ತೆ ಅಂತ. ನೋಡ್ಬೋದು, 41 ಆಯಿತು. ಇನ್ನು 59 ಬೇಕು. ಸಾರಿ, 49 ಬೇಕು. ನೋಡುವ, ಸ್ಪಿನ್ ಮಾಡುವ. ನೋಡ್ಬೋದು, ನನಗೀಗ 10 ಪ್ಲಸ್ ಟೋಟಲ್ ಆಗಿ ಇದರಲ್ಲಿ 15 ಟೋಕನ್ ಸಿಕ್ಕಿತ್ತು. ಒಂದು 40 ಸ್ಪಿನ್ನಲ್ಲಿ 23 ಟೋಕನ್ ಇತ್ತು. ನೋಡ್ಬೋದು, ಈ ಒಂದು 2 ಸ್ಪಿನ್ನಲ್ಲಿ ಸಿಗ್ಬೋದು. ಹಾಗೆ ಅನಿಸುತ್ತೆ ಸಿಗುತ್ತೆ ಅಂತ. ನೋಡು, 85 ಆಯಿತು. ನಾ ಹೇಳಿಲ್ವಾ, ಈಗ 15 ನಿಮಗೆ ಟೋಕನ್ ಸಿಕ್ಕಿದೆ. ನೋಡ್ಬೋದು, ಪುನಃ ನನಗೆ 10 ಸಿಕ್ಕಿತು. ಈಗ 14 ಟೋಕನ್ ಸಿಕ್ಕಿದೆ. 99 ಟೋಕನ್ ಆಯಿತು. ಸೊ 90 ಟೋಕನನ್ನು ನಾವು ಕೊಟ್ಟು ಅದೊಂದು ಪ್ರೀಮಿಯಂ ಕಾರ್ಡನ್ನು ಪರ್ಚೇಸ್ ಮಾಡುವ. ಎಕ್ಸ್ಚೇಂಜ್ ಇಲ್ಲಿ ಬಂದು ನಾವು 200 ಕೊಟ್ಟು ಈ ಒಂದು ಟೋಕನನ್ನು ಬೈ ಮಾಡಿದರೆ ನಮಗೆ ಫುಲ್ಲಾಗಿ ಎಲೈಟ್ ಪಾಸ್ ಇದು ನಾವು ರಿಡೀಮ್ ಮಾಡಬೇಕಂತಿಲ್ಲ. ಫುಲ್ಲು ಸೆಟ್ ಒಂದೇ ಇದರಲ್ಲಿ ಸಿಗುತ್ತೆ. ಸೊ ನಮಗೆ ಅದು ಬೇಡ, ನಾವು ಹೀಗೆ ಇದು ಮಾಡುವ. ಸೊ ಈ ಬೈ ಮಾಡಿ ಆಯಿತು. ಈಗ ನಾವು ಫ್ಲೈ ಮಾಡುವ. ನೋಡ್ಬೋದು, ಒಂದು ಈ ಒಂದು ಬಂಡಲ್ ಅಂತ ಹೇಳ್ಬೋದು, ಈ ಒಂದು ಬೂಯೆ ಪಾಸಲ್ಲಿ ಬಂದಿರೋದು. ಅದಲ್ಲದೆ ನಮಗೆ 4 ಎಕ್ಸ್ಟ್ರಾ ಇದು ಸಿಗುತ್ತೆ. ಒಂದು ಇಮೋಟ್ ಹಾಕ್ಬೋದು, ಆ ಥರದ್ದು ಸ್ವಲ್ಪ. ನೋಡ್ಬೋದು, ಮೊದಲಿನಲ್ಲಿ ನಮಗೆ ಒಂದು ಫೀಮೇಲ್ ಬಂಡಲ್ ಸಿಗುತ್ತೆ. ನಾವು ಯಾರು ಅಷ್ಟು ಯೂಸ್ ಮಾಡೋದಿಲ್ಲ. ಸೊ ಇಲ್ಲಿ ಒಂದು ಕಲೆಕ್ಷನ್ ಸ್ವಲ್ಪ ಆಗುತ್ತೆ. ಮತ್ತೆ ನೋಡೋದಾದರೆ ನಮಗೆ ಈ ಒಂದು ಗಾಡಿದ್ದು ಸ್ಕಿನ್ ಸಿಗುತ್ತೆ. ಇದು ನಾರ್ಮಲ್ ಆಗಿ ಬರುವ ಎಲ್ಲ. ನೆಕ್ಸ್ಟ್ ಬಂದು ನಮಗೆ ಈ ಒಂದು ಸ್ಕೈ ಬೋರ್ಡ್ ನೋಡ್ಬೋದು. ಈ ಒಂದು ಅನಿಮೇಷನ್ ಅಲ್ಲಿ ಒಂದು ಸ್ಕೈ ಬೋರ್ಡ್ ಇದೆ. ನೆಕ್ಸ್ಟ್ ಬಂದ್ಬಿಟ್ಟು ನಮಗೆ ಈ ಒಂದು M10 ಇದ್ದು ಸ್ಕಿನ್ಸ್ ನೋಡ್ಬೋದು. ಇದು ಡಬಲ್ ಅಕ್ಯುರೇಸಿ ಸಿಂಗಲ್ ರಿಲೋಡ್ ಸ್ಪೀಡ್ ಇದ್ದು. ನೆಕ್ಸ್ಟ್ ನಮಗೆ ಈ ಒಂದು ಡಗ್ಗರ್ ಇದ್ದು ಸ್ಕಿನ್ ನೋಡ್ಬೋದು. ಅನಿಮೇಷನ್ ಇಲ್ಲದಿದ್ರೂ ಕೂಡ ಡಿಸೈನ್ ಸ್ವಲ್ಪ ಒಳ್ಳೆ ಉಂಟು, ನೋಡಲಿಕ್ಕೆ ಕೂಡ ಖುಷಿ ಆಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಈ ಒಂದು ಬ್ಯಾಕ್ ಪ್ಯಾಕ್. ಇದು ಒಂದು ಒಳ್ಳೆಯ ಬ್ಯಾಕ್ ಪ್ಯಾಕ್ ಅಂತ ಹೇಳ್ಬೋದು. ಸೊ ಬ್ಯಾಕ್ ಪ್ಯಾಕ್ ಯಾರಷ್ಟು ನೋಡುದಿಲ್ಲ. ನಮ್ದು ಈ ಒಂದು ನೆಕ್ಸ್ಟ್ ಬಂದ್ಬಿಟ್ಟು ಈ ಒಂದು ಇಮೋಟ್ ನೋಡ್ಬೋದು. ನನಗೆ ತುಂಬಾ ಇಷ್ಟ ಆಯ್ತು. ಬೂಯ ಆದ್ಮೇಲೆ ನಾವು ಈ ಒಂದು ಇಮೋಟ್ ಹಾಕ್ಬೋದು. ಸೊ ನೋಡ್ಲಿಕ್ಕೂ ಕೂಡ ಒಂದು ಕೂಲ್ ಆಗಿ ಉಂಟು. ಸೊ ಫೈನಲ್ ಆಗಿ ನಮ್ಗೆ ಈ ಒಂದು ಬಂಡಲ್ ನೋಡ್ಬೋದು. ಒಂದು ಒಳ್ಳೆ ರೀತಿಯ ಬಂಡಲ್ ಅಂತಾನೆ ಹೇಳ್ಬೋದು. ಈ ಒಂದು ಬ್ಲ್ಯಾಕ್ ಪ್ಯಾಂಟ್ ಮತ್ತು ಒಂದು ಅದರದ್ದು ಟಿ ಶರ್ಟ್ ಹಾಕಿದ್ರೆ ಒಳ್ಳೆ ಸೂಪರ್ ಆಗಿ ಕಾಣುತ್ತೆ. ಈ ಒಂದು ಹ್ಯಾಟ್ ಕೂಡ ಒಂದು ಒಳ್ಳೆ ರೀತಿ ನೋಡ್ಬೋದು. ನಾನು ಹಾಕಿದ್ದೇನೆ ನನ್ನ ಈ ಒಂದು ಕಾಸ್ಟ್ಯೂಮ್ಗೆ. ಸೊ ವಿಡಿಯೋ ಇಷ್ಟ ಆದರೆ ನೀವು ಶೇರ್ ಮಾಡಿ, ಲೈಕ್ ಮಾಡಿ. ಓಕೆ, ಬೈ ಬೈ, ಲವ್ ಯು ಆಲ್, ಟೇಕ್ ಕೇರ್.